ಜೈಲು ಸೇರಿರುವ ದರ್ಶನ್ ಸೊರಗಿ ಹೋಗಿದ್ದಾರೆ, ಮರುಗುತ್ತಿದ್ದಾರೆ, ಬಳಲಿ ಬೆಂಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಸೆಂಟ್ರಲ್ ಜೈಲ್ನಲ್ಲಿರುವ ದಾಸನ ದೌಲತ್ತು ಬಹಿರಂಗವಾಗಿದ್ದು 3 ಎಫ್ಐಆರ್ ದಾಖಲಾಗಿವೆ. ಈ ಸುದ್ದಿಗಳನ್ನ ನೋಡೋಣ ದಾಸನ ದೌಲತ್ತು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಮಾಯಕನನ್ನ ಕೊಂದು ಜೈಲು ಸೇರಿರುವ ದರ್ಶನ್ ಬಳಲಿ ಬೆಂಡಾಗ್ತಿದ್ದಾನೆ ಅಂತಾನೆ ಹೇಳಲಾಗ್ತಾ ಇತ್ತು. ಜೈಲಿಗೆ ಹೋಗಿ ಆತನನ್ನ ಭೇಟಿಯಾಗಿ ಬಂದವರು ಪಶ್ಚಾತ್ತಾಪದ ನುಡಿಗಳನ್ನೇ ಆಡ್ತಿದ್ರು. ಆದ್ರೆ ನಿನ್ನೆಯಿಂದ ಕಾರಾಗೃಹದ ಕಥೆಗಳು ಒಂದೊಂದಾಗಿ ಬಯಲಾಗುತ್ತಿದ್ದು, ದಾಸನ ದೌಲತ್ತು ಸಾರ್ವಜನಿಕ ವಲಯದಲ್ಲಿ ಜೈಲಿನ ಕಠಿಣತೆ ಬಗ್ಗೆ ಪ್ರಶ್ನೆ ಮೂಡಿಸಿದೆ. ನಿನ್ನೆ ರೌಡಿಗಳ ಜೊತೆಗಿರುವ ಫೋಟೋ ವೈರಲ್ ಆಗಿತ್ತು. ಇಂದು ಬೆಡ್ ಮೇಲೆ ಆರಾಮಾಗಿ ವಿಡಿಯೋ ಕಾಲ್ ಮಾಡ್ತಿರೋ ಫೋಟೋವೊಂದು ಬಹಿರಂಗವಾಗಿದೆ. ನಿನ್ನೆ ಗಾರ್ಡನ್ನಲ್ಲಿ ಕುಳಿತು ಸಿಗರೇಟು ಸೇದುವ ಫೋಟೋ ಬೆನ್ನಲ್ಲೇ ಇಂದು ಮತ್ತೊಂದು ಫೋಟೋ ಸಂಚಲನ ಸೃಷ್ಟಿಸಿದೆ. ಬ್ಯಾರಕ್ನ ಬೆಡ್ ಮೇಲೆ ಸಿಗರೇಟ್ ಹಿಡಿದು ಕುಳಿತಿರುವ ದರ್ಶನ್ ಮತ್ತೊಬ್ಬ ಕೈದಿಯೊಂದಿಗೆ ಹಾಯಾಗಿ ಮಾತನಾಡ್ತಾ ಕುಳಿತಿದ್ದಾನೆ. ಫೋಟೋ ನೋಡಿಯೇ ಜನ ಇದು ಜೈಲಾ, ಸಿನಿಮಾ ಸೆಟ್ಟಾ ಅಂತ ಪ್ರಶ್ನೆ ಮಾಡ್ತಿದ್ರು. ಆದ್ರೆ ಅದಕ್ಕಿಂತಲೂ ಬಿಂದಾಸ್ ಆಗಿರುವ ವಿಡಿಯೋ ಕೂಡ ಬಯಲಾಗಿದೆ. ಸೆಂಟ್ರಲ್ ಜೈಲ್ನಲ್ಲಿರೋ ಕೈದಿಗೊಬ್ಬ ವಿಡಿಯೋ ಕಾಲ್ ಮಾಡಿದ್ದಾನೆ. ಅದೇ ವೇಳೆ ಅಲ್ಲೇಗಿದ್ದ ದರ್ಶನ್ರನ್ನ ತೋರಿಸ್ತೀನಿಗಿರು ಅಂತ ದರ್ಶನ್ ಜೊತೆ ಮಾತನಾಡಿಸಿದ್ದಾನೆ. ಆಪ್ತನ ಜೊತೆ ಆಪ್ತತೆಯಿಂದ ಮಾತನಾಡಿದ್ದಾರೆ. ಊಟ ಆಯ್ತಾ ಅಂತೆಲ್ಲ ದರ್ಶನ್ ಯೋಗಕ್ಷೇಮ ವಿಚಾರಿಸಿದ್ದಾನೆ. ರೆಡ್ಡಿ ಎಂಬುವವನ ಸ್ಟೇಟಸ್ನಲ್ಲಿ ವಿಡಿಯೋ ಹರಿದಾಡುತ್ತಿದೆ. ಹುಲ್ಲು ಹಾಸಿನ ನೆಲ, ಕೂರೋಕೆ ಚೇರ್ಗಳು, ಮುಂದೊಂದು ಟಿಪಾಯ್, ಬಲಗೈನಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ಇಡೀ ಸಂಜೆಯಲ್ಲಿ ಹರಟೆ ಹೊಡೆಯೋಕೆ, ಎಂಜಾಯ್ ಮಾಡೋಕೆ ಇಷ್ಟು ಸಾಕಲ್ವಾ? ಇದೊಂದು ಫೋಟೋ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಹೇಗಿದೆ ಅನ್ನೋದನ್ನ ತಿಳಿಸುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಎಲ್ರು ಅಂದುಕೊಂಡಂತೆ ಸೊರಗಿ ಹೋಗಿಲ್ಲ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಧೂಮಾಲೀಲೆ ನಡೆಸುತ್ತಿರುವ ದರ್ಶನ್ ಬಗ್ಗೆ 10 ಹಲವು ಪ್ರಶ್ನೆಗಳು ಎದ್ದಿವೆ. ದರ್ಶನ್ಗೆ ರೌಡಿಗಳ ಜೊತೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ಯಾರು? ದರ್ಶನ್ಗೆ ಜೈಲೊಳಗೆ ಸಿಗರೇಟ್, ಕುರ್ಚಿ, ಮಗ್ ಸಿಕ್ಕಿದ್ದೇಗೆ? ರೌಡಿಗಳ ಜೊತೆ ಬಿಂದಾಸ್ ಆಗಿ ಚರ್ಚೆ ಮಾಡಲು ಜೈಲು ಅಧಿಕಾರಿಗಳು ಬಿಟ್ಟಿದ್ದೇಗೆ? ಜೈಲಿನಲ್ಲಿರುವ ದರ್ಶನ್ಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ್ದು ಹೇಗೆ? ಜಾಮರ್ ಇದ್ರು ವಿಡಿಯೋ ಕಾಲ್ಗೆ ನೆಟ್ವರ್ಕ್ ಸಿಕ್ಕಿದ್ದೇಗೆ? ಇಷ್ಟೆಲ್ಲ ನಡೀತಾ ಇದ್ರು ಜೈಲಾಧಿಕಾರಿಗಳ ಗಮನಕ್ಕೆ ಬರ್ಲೇಗಿಲ್ವಾ ಅಂತ ಪ್ರಶ್ನೆ ಮೂಡಿದೆ. ಇದಿಷ್ಟೇ ಅಲ್ಲದೆ ದರ್ಶನ್ಗೆ ರಾಜ್ಯಾತಿಥ್ಯದ ಹಿಂದಿರುವ ಕಾಣದ ಕೈ ಯಾವುದು? ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಚರ್ಚಿಸಿದ್ದೇನು? ರಾಜ್ಯದಲ್ಲಿ ರೌಡಿ ಪಟಾಲಂ ಕಟ್ಟಲು ಜೈಲಿನಲ್ಲೇ ಚರ್ಚೆ ನಡೀತಾ ಹೊರಬಂದ ಮೇಲೆ ತಮ್ಮದೇ ಸಾಮ್ರಾಜ್ಯ ಕಟ್ಟಲು ಹುನ್ನಾರ ನಡೆದಿದೆಯಾ? ದುಡ್ಡಿದ್ರೆ ಎಲ್ಲ ಕೈದಿಗಳಿಗೂ ಇದೇ ರೀತಿ ಸೌಲಭ್ಯ ಸಿಗುತ್ತಾ? ಜೈಲಿನೊಳಗೆ ಬಿರಿಯಾನಿ ತೆಗೆದುಕೊಂಡು ಹೋಗಿದ್ದು ಯಾರು? ಹೀಗೆ ಡಜನ್ ಗಟ್ಟಲೆ ಪ್ರಶ್ನೆಗಳು ಕಾಡ್ತಿವೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಜೈಲು ಸೂಪರಿಂಟೆಂಡೆಂಟ್ ದೂರನ್ನ ಆಧರಿಸಿ 3 ಎಫ್ಐಆರ್ ದಾಖಲಾಗಿವೆ. 3 ಎಫ್ಐಆರ್ಗಳಲ್ಲೂ ದರ್ಶನ್ ಆರೋಪಿಯಾಗಿದ್ದು, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ದರ್ಶನ್ ಆಪ್ತ ನಾಗರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ದಕ್ಕೆ ಒಂದು, ವಿಡಿಯೋ ಮಾಡಿ ವೈರಲ್ ಮಾಡಿದ್ದಕ್ಕೆ ಮತ್ತೊಂದು ಸೇರಿದಂತೆ ಒಟ್ಟು 3 ಪ್ರತ್ಯೇಕ ಪ್ರಕರಣ ದಾಖಲಿಸಲಾಗಿದೆ. ಜೈಲಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದ ಬಗ್ಗೆ ಮಾತನಾಡಿದ ಮಾಲಿನಿ ಕೃಷ್ಣಮೂರ್ತಿ, ಆಗಸ್ಟ್ 22ರ ಸಂಜೆ ಜೈಲಲ್ಲಿ ಈ ಘಟನೆ ನಡೆದಿದೆ. 3 ಎಫ್ಐಆರ್ ದಾಖಲಾಗಿವೆ. ದರ್ಶನ್ ಹೆಸರು ಕೂಡ ಆಗಿದೆ. ಮೊಬೈಲ್ ಬಳಕೆ, ಸಿಗರೇಟ್ ಮತ್ತು ಕಾಫಿ ಕೊಟ್ಟಿರುವ ಬಗ್ಗೆ ಮತ್ತು ಜೊತೆಗೆ ಕುರ್ಚಿಗಳನ್ನ ಯಾರು ಕೊಟ್ಟರು ಎಂಬ ಬಗ್ಗೆ ಎಫ್ಐಆರ್ ದಾಖಲಾಗಿದೆ ಎಂದಿದ್ದಾರೆ. ಇನ್ನು ಪರಪ್ಪನ
ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಮೊದಲೇ ಗೊತ್ತಿತ್ತಾ ಎಂಬ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಆಗಸ್ಟ್ 14ರಂದು ಜೈಲು ಅಧೀಕ್ಷಕರಿಗೆ ಮಾಲಿನಿ ಬರೆದಿರುವ ಪತ್ರ ವೈರಲ್ ಆಗಿದೆ. ಕಾರಾಗೃಹದ ಗರಿಷ್ಠ ಭದ್ರತಾ ವಿಭಾಗ, ಬ್ಯಾರಕ್ ಭದ್ರತೆ, ಸೆಲ್ಗಳಲ್ಲಿ ದಾಖಲಾಗಿರುವ ಕುಖ್ಯಾತ ರೌಡಿ ಶೀಟರ್ಗಳು, ಬಾಂಬ್ ಬ್ಲಾಸ್ಟ್ ಆರೋಪಿಗಳು, ಉಗ್ರವಾದಿಗಳು, ನಕ್ಸಲರು ಎಲ್ಲರ ಭದ್ರತೆ ಪರಿಶೀಲಿಸಲು ಪ್ರತಿದಿನ ಖುದ್ದು ಭೇಟಿ ನೀಡಬೇಕು. ಅಗತ್ಯ ಕ್ರಮ ಕೈಗೊಳ್ಳದಿದ್ರೆ ನಿಮ್ಮನ್ನೇ ಹೊಣೆ ಮಾಡ್ತೇವೆ ಅಂತ ಪತ್ರ ಬರೆದಿದ್ರು. ಪರಪ್ಪನ ಅಗ್ರಹಾರ ಕಾರಾಗೃಹದ ಕಥೆಗಳನ್ನ ಒಂದೊಂದಾಗಿ ಟಿವಿ9 ನಿರಂತರವಾಗಿ ವರದಿ ಮಾಡುತ್ತಿದ್ದಂತೆ ಗೃಹ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. 2 ಅಧಿಕಾರಿಗಳು ಸೇರಿದಂತೆ ಜೈಲಿನ 9 ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲಾ ಸುದ್ದಿಗಳನ್ನ ನೋಡೋಣ. 9 ಅಧಿಕಾರಿಗಳ ತಲೆದಂಡ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾರಾಗೃಹದಲ್ಲಿ ದರ್ಶನ್ಗೆ ನೀಡಲಾಗ್ತಿರೋ ವಿಐಪಿ ಟ್ರೀಟ್ಮೆಂಟ್ ಬಗ್ಗೆ ಟಿವಿ9 ಸುದ್ದಿ ಬ್ರೇಕ್ ಮಾಡಿತ್ತು. ನಿರಂತರ ವರದಿ ಬೆನ್ನಲ್ಲೇ 7 ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಟಿವಿ9 ವರದಿ ಇಂಪ್ಯಾಕ್ಟ್ ಆಗಿದ್ದು 9 ಜೈಲಾಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಈ ಬಗ್ಗೆ ಬೆಳಗ್ಗೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್, 7 ಜನ ಜೈಲಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೇವೆ ಎಂದಿದ್ರು. ಬಳಿಕ 2 ಸಸ್ಪೆಂಡ್ ಮಾಡಲಾಗಿದೆ. ತಕ್ಷಣ ನಾನು ಡಿಜಿ ಅವರಿಗೆ ಮಾತನಾಡಿ, ಡಿಜಿ ಪ್ರೆಸೆನ್ಸ್ಗೆ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. 2 ಜೈಲರ್ಗಳು ಸೇರಿದಂತೆ ಒಟ್ಟು 7 ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಜೈಲರ್ಗಳಾದ ಶರಣಬಸವ ಅಮೀನ್ಗಡ, ಪ್ರಭು ಎಸ್ ಖಂಡ್ರೆ, ಅಸಿಸ್ಟೆಂಟ್ ಜೈಲರ್ಸ್ ಆದ ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ ಯಂಕಪ್ಪ, ಸಂಪತ್ ಕುಮಾರ್, ವಾರ್ಡರ್ ಬಸಪ್ಪ ತೇಲಿ ಸೇರಿ ಒಟ್ಟು 7 ಅಧಿಕಾರಿಗಳು ಸದ್ಯಕ್ಕೆ ಸಸ್ಪೆಂಡ್ ಆಗಿದ್ದಾರೆ. ಶರವಣ ಜೈಲರ್ಸು ಶರಣಬಸವ ಅಮೀನ್ಗಡ್, ಪ್ರಭು ಎಸ್ ಖಂಡೇಲ್ವಾಲ್, ಅಸಿಸ್ಟೆಂಟ್ ಜೈಲರ್ಸು ಎಲ್ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್ ಇವರಿಬ್ಬರು ಜೈಲರ್, ಸಬ್ ಅಸಿಸ್ಟೆಂಟ್ ಜೈಲರ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಜೈಲಿನಲ್ಲಿ ದರ್ಶನ್ ರಾಜಾತಿಥ್ಯದ ಸುದ್ದಿ ಸರ್ಕಾರಕ್ಕೆ ಮುಜುಗರ ತಂದಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಜಿ ಪರಮೇಶ್ವರ್ ಖುದ್ದು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ಮಾತನಾಡಿ, ಸಿಬ್ಬಂದಿ ಮಾತ್ರವಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿದ್ರು. ಕೆಳಗಿನವ್ರನ್ನ ಮಾತ್ರ ಕೆಲವರನ್ನ ಸಸ್ಪೆಂಡ್ ಮಾಡಿದ್ದೀರಿ, ಹಿರಿಯ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತಕ್ಕಂಥ ಅವ್ರ ಮೇಲೇನೂ ಆಕ್ಷನ್ ತಗೊಳ್ಳಿಲ್ಲ ಅಂತ ಕೇಳ್ತಾ ಇದ್ರು. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಸೆಂಟ್ರಲ್ ಜೈಲನ್ನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಕಂಟ್ರೋಲ್ ಮಾಡ್ತಿದ್ದಾನಂತೆ. ಜೈಲಿಗೆ ಹಳೆ ಕೈದಿಯಾಗಿರೋ ನಾಗನಿಗೆ ಯಾವ ವ್ಯವಸ್ಥೆಗೆ ಎಷ್ಟು ಹಣ ಕೊಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬಿರಿಯಾನಿ, ಎಣ್ಣೆ, ಸಿಗರೇಟು, ಮಸಾಜ್ಗೆ ಯಾವುದಕ್ಕೆ ಎಷ್ಟು ಕೊಡಬೇಕು ಕೊಟ್ಟು ವ್ಯವಸ್ಥೆ ಮಾಡಿಸ್ತಿದ್ದಾನೆ. ನಾಗನಿಗೆ ಇನ್ನಿಬ್ಬರು ರೌಡಿಗಳಾದ ಬೇಕರಿ ರಘು, ಕುಳ್ಳಾ ಸೀನಾ ಕೂಡ ಸಾಥ್ ನೀಡ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಟಿವಿ9 ನಿರಂತರ ವರದಿ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಶಿಫ್ಟ್ ಮಾಡುವ ಬಗ್ಗೆ ಚಿಂತನೆ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಬೇರೆ ಕಡೆ ಶಿಫ್ಟ್ ಮಾಡುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಈ ಬಗ್ಗೆ ಅಲೋಕ್ ಮೋಹನ್ ಕರೆಸಿಕೊಂಡು ಚರ್ಚೆ ಕೂಡ ನಡೆಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಈ ಬಗ್ಗೆ ಸುಳಿವು ನೀಡಿದ್ದಾರೆ. ಟಿವಿ9 ನಿರಂತರ ವರದಿಯ ಫಲಶ್ರುತಿಯಿಂದಾಗಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇದೆ. ಈ ಬಗ್ಗೆ ಖುದ್ದು ಸಿಎಂ ಅವರೇ ಸೂಚನೆ ಕೊಟ್ಟಿದ್ದಾರೆ. ಪಾತಕಿ ಬನ್ನಂಜೆ ರಾಜ, ದಂಡುಪಾಳ್ಯ ಗ್ಯಾಂಗ್, ವೀರಪ್ಪನ್ ಸಹಚರರು, ಸೈನೈಡ್ ಮಲ್ಲಿಕಾರಂಥವರನ್ನ ಇಟ್ಟಿದ್ದ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಲು ಚಿಂತನೆ ನಡೆದಿದೆ. ಹೀಗಾಗಿ ಸಾಧಕ ಬಾಧಕ ಬಗ್ಗೆ ಮಾಹಿತಿ ಸಂಗ್ರಹವೂ ನಡೆದಿದೆ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಸಡಿಲ ಮಾಡೋದಿಲ್ಲ ಎಂದಿರುವ ಗೃಹ ಸಚಿವ ಪರಮೇಶ್ವರ್, ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಎಂದಿದ್ದಾರೆ. ಆತಿಥ್ಯ ಸಿಗದ ಕಡೆ ದರ್ಶನ್ ಶಿಫ್ಟ್ ಮಾಡಬೇಕಾ ನೋಡೋಣ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ
ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ದರ್ಶನ್ ನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರವಾಗಿ ಮಾತನಾಡಿರುವ ಸಚಿವ ರಾಮಲಿಂಗಾರೆಡ್ಡಿ, ನಮ್ಮ ಗೃಹ ಮಂತ್ರಿಗಳು ಅನುಭವಿಗಳಾಗಿದ್ದಾರೆ, ಈ ರೀತಿ ಮರುಕಳಿಸದಂತೆ ಮಾಡ್ತಾರೆ. ಇನ್ನು ಈ ಪ್ರಕರಣದಲ್ಲಿ ಯಾರೂ ಮಧ್ಯಪ್ರವೇಶ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಇನ್ನು TV9 ವಾಹಿನಿ ದರ್ಶನ್ ಭೇಟಿಗೆ ಜೈಲಿಗೆ ಪದೇ ಪದೇ ಆಗಮಿಸಿದ್ದ ತಾರೆಯರ ಬಗ್ಗೆ ಪ್ರಶ್ನೆ ಎತ್ತಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 8 ಬಾರಿ ಜೈಲಿಗೆ ಭೇಟಿ ನೀಡಿದ್ರೆ, ಸೋದರ ದಿನಕರ್ 4 ಬಾರಿ, ದರ್ಶನ್ ಪುತ್ರ 3 ಬಾರಿ, ದರ್ಶನ್ ತಾಯಿ 1 ಬಾರಿ ಜೈಲಿಗೆ ಭೇಟಿ ನೀಡಿದ್ರು. ಆದ್ರೆ ದರ್ಶನ್ ಭಾವ 1 ಬಾರಿ, ನಟ ಚಿಕ್ಕಣ್ಣ, ನಿರ್ದೇಶಕ ತರುಣ್, ರಚಿತಾ ರಾಮ್, ವಿನೋದ್ ಪ್ರಭಾಕರ್, ವಿನೋದ್ ರಾಜ್, ಅಭಿಷೇಕ್, ಅಂಬರೀಶ್ ಎಲ್ಲರೂ 1 ಬಾರಿ ಭೇಟಿಯಾಗಿದ್ದಾರೆ. ಒಂದು ವಿಡಿಯೋ 2 ಫೋಟೋಗಳು ಸೆಂಟ್ರಲ್ ಜೈಲಿನ ಕಹಾನಿ ಬಿಚ್ಚಿಟ್ಟಿವೆ. ಅವಕಾಶ ಇಲ್ಲದೆ ಇದ್ರೂ ಪೊರ್ಕಿ ಕೈಯಲ್ಲಿ ಸಿಗರೇಟ್ ನೋಡಿದ ಜನ ಇದೇನು ಜೈಲಾ, ರೆಸಾರ್ಟಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದು ವಿಡಿಯೋ ಕಾಲ್ 2 ಫೋಟೋ ಸೆಂಟ್ರಲ್ ಜೈಲಿನಲ್ಲಿ ನಡೀತಿರೋ ಸರ್ವಿಸ್ ರಹಸ್ಯವನ್ನ ಬಯಲು ಮಾಡಿದೆ. ದರ್ಶನ್ ರಾಜಾತಿಥ್ಯದ ಒಂದೊಂದೇ ಸರ್ವಿಸ್ ಫೋಟೋಗಳು, ವಿಡಿಯೋಗಳು ಹೊರಬರ್ತಿದ್ದಂತೆ ಜೈಲಿನಲ್ಲಿ ನಡೀತಿರೋ ಸರ್ವಿಸ್ ಕಹಾನಿ ಬಯಲಾಗ್ತಿದೆ. ಜೈಲಧಿಕಾರಿಗಳ ನಿರ್ಲಕ್ಷ್ಯ, ಜೈಲಿನ ಲೋಪದೋಷ ಬಟ ಬಯಲಾಗಿದೆ. ಜೈಲು ನಿಯಮದ ಪ್ರಕಾರ ಜೈಲಿನ ಒಳಗೆ ಸಿಗರೇಟ್ಗೆ ಅವಕಾಶವಿಲ್ಲ. ಅದರಲ್ಲೂ ಗಾರ್ಡನ್ ಏರಿಯಾದಲ್ಲಿ ಹೀಗೆ ಕೂತು ಧಮ್ ಎಳೆಯೋಕೆ ಯಾರಿಗೂ ಅವಕಾಶವಿಲ್ಲ. ಆದರೆ ದರ್ಶನ್ ವಿಚಾರದಲ್ಲಿ ಯಾವ ರೂಲ್ಸ್ಗಳು ಅಪ್ಲೈ ಆಗಿಲ್ಲ. ನಿಯಮಗಳನ್ನ ಪುಸ್ತಕದಲ್ಲೇ ತುಕ್ಕು ಹಿಡಿಯುವಂತೆ ಮಾಡಿರೋ ಜೈಲಾಧಿಕಾರಿಗಳು ಪೊರ್ಕಿ ಕೈಗೆ ಸಿಗರೇಟ್ ನೀಡಿದ್ದಾರೆ. ಜೈಲು ಅಂದ್ರೆ ಅಲ್ಯೂಮಿನಿಯಂ ತಟ್ಟೆ, ಲೋಟ ಕಣ್ಮುಂದೆ ಬರುತ್ತೆ. ಆದ್ರೆ ದುಡ್ಡು ಕೊಟ್ರೆ ಚಿನ್ನದ ತಟ್ಟೆಯೂ ಸಿಗುತ್ತೆ ಅನ್ನೋದನ್ನ ಜೈಲಧಿಕಾರಿಗಳು ಪ್ರೂವ್ ಮಾಡಿದ್ದಾರೆ. ಸ್ಪೆಷಲ್ ಚೇರ್ ಹಾಕಿ ಅದರ ಮುಂದೆ ಟಿಪಾಯಿ ಹಾಕಿದ್ದಾರೆ. ಬಳಿಕ ದರ್ಶನ್ ಕೈಗೆ ಸ್ಪೆಷಲ್ ಕಾಫಿ ಮಗ್ ನೀಡಿದ್ದಾರೆ. ಇದೆಲ್ಲವೂ ಜೈಲಧಿಕಾರಿಗಳ ಗಮನಕ್ಕೆ ಬಾರದೆ ನಡೀತಿದ್ಯಾ ಅಂದ್ರೆ ಯಾರೂ ನಂಬಲ್ಲ. ದಾಸನಿಗೆ ಭರ್ಜರಿ ಸೇವೆ ಸಿಗ್ತಿದೆ ಅನ್ನೋದು ಫೋಟೋಗಳಿಂದ ರಿವೀಲ್ ಆಗಿದೆ. ಜೈಲಿನಲ್ಲಿ ಮೊಬೈಲ್ಗೆ ಅವಕಾಶ ಇಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರೋ ಸತ್ಯ. ಆದರೆ ದರ್ಶನ್ ಬಿಂದಾಸ್ ಆಗಿ ರೌಡಿಗಳ ಜೊತೆ ಕುಳಿತಿರೋ ಫೋಟೋ ತೆಗೆಯಲಾಗಿದೆ. ಮೊಬೈಲ್ ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಅವಕಾಶ ನೀಡಿದ್ಯಾರು, ಅಲ್ಲದೆ ಈ ಫೋಟೋ ಕ್ಲಿಕ್ಕಿಸಿದ್ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ದರ್ಶನ್ಗೆ ಜೈಲಿನಲ್ಲಿ ಸಿಗರೇಟು ಮಾತ್ರವಲ್ಲ, ಫೇಮಸ್ ಮಿಲಿಟರಿ ಹೋಟೆಲ್ ಬಿರಿಯಾನಿ ಕೂಡ ಸಪ್ಲೈ ಆಗ್ತಿದ್ಯಂತೆ. ಬನಶಂಕರಿ ಫೇಮಸ್ ಶಿವಾಜಿ ಮಿಲಿಟರಿ ಹೋಟೆಲ್ನಿಂದಲೇ ಬಿರಿಯಾನಿ ಜೊತೆಗೆ ಎಣ್ಣೆಯೂ ಸಿಗ್ತಿದೆ. ಜೈಲಿನಲ್ಲಿರೋ ನಟೋರಿಯಸ್ಗಳ ಜೊತೆಗೆ ದರ್ಶನ್ ಎಣ್ಣೆ ಪಾರ್ಟಿ ಮಾಡ್ತಿದ್ದಾರಂತೆ. ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಬ್ಯಾರಾಕ್ನಲ್ಲೇ ನಿತ್ಯ ಆ ಪಾರ್ಟಿಗಳು ನಡೀತಿವೆಯಂತೆ. ವಿಲ್ಸನ್ ಗಾರ್ಡನ್ ನಾಗ, ಬೇಕರಿ ರಘು ಇರ್ತಾರಂತೆ. ಜೊತೆಗೆ ದರ್ಶನ್ ಆಪ್ತ ನಾಗರಾಜ್ ಮತ್ತು ಪವನ್ ಕೂಡ ಭಾಗಿಯಾಗಿರ್ತಾರಂತೆ. ಸೆಂಟ್ರಲ್ ಜೈಲ್ನಲ್ಲಿ ಮೊಬೈಲ್ ಜಾಮರ್ ಇದೆ. ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಿಗಲ್ಲ. ಆದ್ರೂ ಜೈಲಿನೊಳಗೆ ವಿಡಿಯೋ ಕಾಲ್ ಮಾಡಲು ಹೇಗೆ ಸಾಧ್ಯವಾಯಿತು ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿ ಕಾಡ್ತಿದೆ. ಮೊಬೈಲ್ ಜಾಮರ್ನಲ್ಲೂ ಅಧಿಕಾರಿಗಳು, ರೌಡಿಗಳು, ಖೈದಿಗಳು ಕಳ್ಳಾಟ ನಡೀತಿರೋದು ಇದೇ ವಿಡಿಯೋ ಕಾಲ್ನಿಂದ ಬಯಲಾಗಿದೆ. ಸೆಂಟ್ರಲ್ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಗಳ ವಿಚಾರದಲ್ಲಿ ಮತ್ತೊಂದು ನಿಯಮವಿದೆ. ಒಂದೇ ಪ್ರಕರಣದ ಆರೋಪಿಗಳು ಒಟ್ಟಾಗಿ ಇರುವಂತಿಲ್ಲ, ಮುಖಾಮುಖಿಯಾಗಿ ಭೇಟಿಯಾಗುವಂತಿಲ್ಲ. ಆದರೆ ಈ ಗಾರ್ಡನ್ ಫೋಟೋ ನೋಡಿ. ದರ್ಶನ್ ಎದುರು ಕೂತಿರೋ ನಾಗರಾಜು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 11ನೇ ಆರೋಪಿ.
ಜೈಲಿಗೆ ಎಂಟ್ರಿ ಕೊಟ್ಟಾಗಲೇ ವಿಲ್ಸನ್ ಗಾರ್ಡನ್ ನಾಗನನ್ನ ನೋಡ್ಬೇಕು ಅಂತ ದರ್ಶನ್ ಅಧಿಕಾರಿಗಳನ್ನ ಕೇಳಿಕೊಂಡಿದ್ನಂತೆ. ಆದ್ರೆ ಸಿಬ್ಬಂದಿ ನಿರಾಕರಿಸಿದ್ರು ಅನ್ನೋದು ಹೊರಜಗತ್ತಿಗೆ ಅಧಿಕಾರಿಗಳು ಹೇಳಿದ ಸತ್ಯ. ಆದ್ರೆ ಅದು ಕೂಡ ಸುಳ್ಳಾಗಿದೆ. ಸಾಮಾನ್ಯ ಬ್ಯಾರಾಕ್ನಲ್ಲಿರೋ ವಿಲ್ಸನ್ ಗಾರ್ಡನ್ ನಾಗ ಮತ್ತು ವಿಐಪಿ ಸೆಲ್ನಲ್ಲಿರೋ ದರ್ಶನ್ಗೂ ಭೇಟಿ ಮಾಡಲು ಅಧಿಕಾರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಸರ್ವಿಸ್ಗಳು ಜೈಲಿನಲ್ಲಿ ಸಿಗ್ತಿದೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಟೀಮ್ ಶನಿವಾರವೇ ರೇಡ್ ನಡೆಸಿತ್ತು. ಆದರೆ ರೇಡ್ನ ಸುಳಿವು ಖೈದಿಗಳಿಗೆ ಸಿಕ್ಕಿದೆ. ಬ್ಯಾರಾಕ್ನಲ್ಲಿದ್ದ ನಿಷೇಧಿತ ವಸ್ತುಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. ಶುಕ್ರವಾರ ರಾತ್ರಿಯೇ 11 ಗಂಟೆಗೆ 4 ರಿಂದ 5 ಬಾಕ್ಸ್ನಲ್ಲಿ ಮೊಬೈಲ್, ಡ್ರಿಂಕ್ಸ್ ಸೇರಿದಂತೆ ಹಲವು ವಸ್ತುಗಳನ್ನ ತುಂಬಿ ಶಿಫ್ಟ್ ಮಾಡಿದ್ದಾರೆ. ಖೈದಿಗಳು ಕಸ ಅಂತ ಸಬೂಬು ಹೇಳಿ ಕಳ್ಳಾಟವಾಡಿದ್ದಾರೆ ಅನ್ನೋದು ಬಯಲಾಗಿದೆ. ಕಾರಾಗೃಹದಲ್ಲಿರುವ ದರ್ಶನ್ ಜೀವನ ಶೈಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದಲ್ಲದೆ ಇದೇ ವಿಚಾರ ಇದೀಗ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿವೆ. ಈ ಸುದ್ದಿಗಳನ್ನು ನೋಡೋಣ ಕಾರಾಗೃಹ ಪಾಲಿಟಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೈಲು ಅಂದ್ರೆ ಅದೊಂದು ಶಿಕ್ಷೆ ಕೊಡಿಸುವ ಮತ್ತು ಮನ ಪರಿವರ್ತನೆಗೆ ಇರೋ ಜಾಗ. ಆದ್ರೆ ಹೊರಗೆ ಸಿಗುವಷ್ಟೇ ಸೌಕರ್ಯಗಳು ಜೈಲಿನ ಒಳಗೂ ಸಿಕ್ತಿರೋದು ಆತಂಕ ಸೃಷ್ಟಿಸಿದೆ. ಈ ಬಗ್ಗೆ ಕೊಲೆಯಾದ ರೇಣುಕಾಸ್ವಾಮಿ ಸಂಬಂಧಿಕರು ಕಳವಳ ವ್ಯಕ್ತಪಡಿಸಿದ್ರೆ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆ ಹುಟ್ಟುಹಾಕಿದೆ. ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ವಿಪಕ್ಷಗಳ ನಾಯಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ದರ್ಶನ್ಗೆ ಮನೆ ಊಟ ಕೊಡಲ್ಲ ಅಂತ ಜೈಲಾಧಿಕಾರಿಗಳು ಕೋರ್ಟ್ ಮುಂದೆ ಹೇಳಿದ್ದರು. ಇದೇ ಮಾತನ್ನ ಮೃತ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಊಟ ಕೊಡ್ತಿಲ್ಲ ಅಂದ್ರು. ಆದ್ರೆ ಜೈಲಿನ ಸತ್ಯಾಂಶವೇ ಬೇರೆಯಾಗಿದೆ ಅಂತ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅವರು ಜೈಲು ಅಧಿಕಾರಿಗಳು ಕೂಡ ಕೋರ್ಟ್ನಲ್ಲಿ ನಮಗೆ ಅವರು ದರ್ಶನ್ ಮತ್ತು ಅವರು ಕೋರ್ಟ್ನಲ್ಲಿ ನಮಗೆ ಮನೆ ಊಟ ಬೇಕು, ಹಾಸಿಗೆ ಬೇಕು, ಇನ್ನೇನು ಸೌಕರ್ಯಗಳು ಬೇಕು ಅಂದಾಗ ಕೂಡ ಅವರು ಇಲ್ಲ ಕೊಡೋಕ್ಕಾಗಲ್ಲ ಅಂತ ಜೈಲು ಅಧಿಕಾರಿಗಳೇ ಅವ್ರು ಕೊಟ್ಟಿದ್ದು. ಇದು ಥರ ಇಲ್ಲಿ ಆದರೆ ಅಲ್ಲಿ ಜೈಲು ಕೋರ್ಟಿಗೆ ಒಂಥರ, ಇಲ್ಲಿ ಜೈಲಿನಲ್ಲಿ ಒಳಗಡೆ ಒಂಥರ ನಡೀತಾ ಇರೋದು ನಿಜಕ್ಕೂ ಆಘಾತಕಾರ ಸಂಗತಿ ಆಗಿದೆ. ಇನ್ನು ಜೈಲಿನಲ್ಲಿ ನಡೆದ ದರ್ಶನ್ ಕಾರುಬಾರು ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಜೈಲಿಗೆ ಭೇಟಿ ಕೊಟ್ಟಿದ್ರು. ಗೃಹ ಸಚಿವರಿಗೆ ಬಂದಿಖಾನೆ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ, ಡಿಜಿ ಐಜಿಪಿ ಅಲೋಕ್ ಮೋಹನ್ ಸಾಥ್ ಕೊಟ್ರು. ಇದಕ್ಕೂ ಮುನ್ನ ಮಾತನಾಡಿದ ಪರಮೇಶ್ವರ್ ಹಿರಿಯ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದಾಗಿ ಹೇಳಿದ್ರು. ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಸೂಪರ್ಡೆಂಟ್, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ ಆಗ್ಬಿಟ್ಟಿದೆ. ಹೊರಗೆ ಸಿಗೋದೆಲ್ಲವೂ ಜೈಲ್ನೊಳಗೆ ಸಿಗುತ್ತಂತೆ. ಸಜಾ ಕೈದಿಗಳಿಂದ ಬಡ್ಡಿ ವ್ಯವಹಾರ ನಡೆಯುತ್ತಂತೆ. ಮಾಜಿ ಕೈದಿಯೊಬ್ಬ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದು. ಈ ಸುದ್ದಿಗಳನ್ನು ನೋಡೋಣ ಕಾಸಿದ್ದವನೇ ಬಾಸು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಆರೋಪಿ ನಟ ದರ್ಶನ್ ಜೈಲಿನಲ್ಲಿ ಬಿಂದಾಸಾಗಿ ಬದುಕುತ್ತಿರುವ ಫೋಟೋಗಳು ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿರುವ ಐಷಾರಾಮಿ ದುನಿಯಾದ ಒಂದೊಂದೇ ರೋಚಕ ಸ್ಟೋರಿಗಳು ತೆರೆದುಕೊಳ್ತಿವೆ. ಜೈಲಿಗೆ ಕೈದಿಗಳೇ ನಿಷೇಧಿತ ವಸ್ತುಗಳನ್ನ ಸಪ್ಲೈ ಮಾಡ್ತಿದ್ದಾರೆ ಎಂಬ ಬೆಚ್ಚಿ ಬೀಳಿಸುವ ಸಂಗತಿಯೊಂದು ಬಹಿರಂಗವಾಗಿದೆ. ದರ್ಶನ್ ಮಾತ್ರವಲ್ಲ, ದುಡ್ಡು ಕೊಟ್ರೆ ಪ್ರತಿ ಕೈದಿಗೂ ಸವಲತ್ತುಗಳು ಸಿಗ್ತಾವೆ ಎನ್ನಲಾಗಿದೆ. ಜೈಲಿನಲ್ಲಿ ವಸ್ತುಗಳ ಸಪ್ಲೈಗೆ ಒಂದು ಪ್ರತ್ಯೇಕ ಸಿಂಡಿಕೇಟ್ ಅಂದ್ರೆ ಪ್ರತ್ಯೇಕ ಗುಂಪಿದೆಯಂತೆ. 10 ವರ್ಷಕ್ಕಿಂತ ಹೆಚ್ಚು ಕಾಲದಿಂದಲೂ ಜೈಲಿನಲ್ಲಿರುವ ಕೈದಿಗಳೇ ಈ ಸಿಂಡಿಕೇಟ್ಗೆ ಸದಸ್ಯರಾಗಿದ್ದಾರಂತೆ. ಕೈದಿಗಳಿಗೆ ಏನ್ ನೀಡಬೇಕೆಂದು ಕೈದಿಗಳಿಂದಲೇ ನಿರ್ಧಾರ ಮಾಡ್ತಾರಂತೆ. ಸಿಂಡಿಕೇಟ್ ಸೇರುವ ಸ್ವಯಂ ಸೇವಕ ಸೀನಿಯರ್ ಕೈದಿಗಳಾಗಿದ್ದು, ಹಣ ಕೊಡುವ ಕೈದಿಗಳಿಗೆ ಈ ಸ್ವಯಂ ಸೇವಕರ ಸವಲತ್ತು ಸಿಗ್ತಿದೆ ಎನ್ನಲಾಗಿದೆ. ಸಿಂಡಿಕೇಟ್ನಲ್ಲಿರುವ ಸೀನಿಯರ್ ಕೈದಿಗಳೇ ಯಾವ ಕೈದಿಗಳು ಯಾವ ಸೆಲ್ನಲ್ಲಿರಬೇಕು, ಯಾವ ಕೈದಿಗೆ ಎಷ್ಟು ಹಣಕ್ಕೆ ಯಾವ ಸೌಲಭ್ಯ ಕೊಡಬೇಕೆಂದು ಡಿಸೈಡ್ ಮಾಡ್ತಾರಂತೆ. ಜೈಲಿನ ಒಳಗೆ ಬಿಸಿನೀರ್ ಬೇಕಂದ್ರೆ ಒಂದು ರೇಟ್, ಸಿಗರೇಟ್ ಬೇಕಂದ್ರೆ ಇನ್ನೊಂದು ರೇಟ್, ಇನ್ನು ಊಟಕ್ಕೆ ಒಂದು ರೇಟ್, ಎಣ್ಣೆಗೆ ಒಂದು ರೇಟ್, ಫೋನ್, ಬೆಡ್, ಮಸಾಜ್ ಸೇರಿ ಪ್ರತಿಯೊಂದಕ್ಕೂ ಈ ಸಿಂಡಿಕೇಟ್ನಲ್ಲಿರುವ ಹಿರಿಯ ಕೈದಿಗಳೇ ರೇಟ್ ಫಿಕ್ಸ್ ಮಾಡ್ತಾರೆ ಎನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ.
ಪರಪ್ಪನಾಗ್ರಹಾರದ ಕೈದಿಗಳಿಗೆ ಐಷಾರಾಮಿ ಸೌಲಭ್ಯಗಳನ್ನ ನೀಡುವ ಸಿಂಡಿಕೇಟ್ನ ಸೀನಿಯರ್ ಕೈದಿಗಳು ಅದಕ್ಕೆ ಪ್ರತಿಯಾಗಿ ಹಣವನ್ನ ಪಡೆಯುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೈದಿಗಳಿಂದ ವ್ಯವಸ್ಥಿತವಾಗಿ ಹಣ ಸಂಗ್ರಹಿಸುವ ಸ್ವಯಂ ಸೇವಕರು ಕೈದಿಗಳ ಭೇಟಿಗೆ ಆಗಮಿಸುತ್ತಿದ್ದವರಿಂದ ಹಣ ಪಡಿತಾರಂತೆ. ಫೋನ್ ಪೇ, ಗೂಗಲ್ ಪೇ, ಬ್ಯಾಂಕ್ಗಳಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡು ಕೈದಿಗಳಿಂದ ಸಿಂಡಿಕೇಟ್ ಸದಸ್ಯರಿಗೆ ಹಣ ನೀಡಲಾಗುತ್ತಂತೆ. ಪರಪ್ಪನಾಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿರೋ ವ್ಯಕ್ತಿಯೊಬ್ಬರು ಟಿವಿ9ಗೆ ನೀಡಿರುವ ಹೇಳಿಕೆ, ಪರಪ್ಪನಾಗ್ರಹಾರ ಜೈಲಿನಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಜೈಲಿನಲ್ಲಿದ್ದು ಸದ್ಯ ಬಿಡುಗಡೆಗೊಂಡಿರುವ ವ್ಯಕ್ತಿಯೊಬ್ಬರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ 1.5 ತಿಂಗಳಿದ್ದೆ. ಹೊರಗಡೆ ನಮ್ಗೆ ಏನು ಸಿಗತ್ತೆ ಅನ್ನೋದು, ನಾವು ಒಳಗಡೆ ಏನು ಸಿಗಲ್ಲ ಅನ್ನೋದು ನನ್ನ ಪ್ರಶ್ನೆ. ಹೊರಗಡೆ ನಮಗೆ ನೋಡಿ, ಅಧಿಕಾರಿಗಳು ತುಂಬ ಕಷ್ಟಪಟ್ಟು ಒಬ್ಬ ಕಳ್ಳನೋ, ಕೊಲೆಗಾರನೋ, ಒಬ್ಬ ರೇಪಿಸ್ಟನೋ, ಇನ್ನೊಬ್ಬನ ಮತ್ತೊಬ್ಬನ ಎಲ್ಲರೂ ಜೈಲಿಗೆ ಕಳಿಸ್ತಾರೆ. ಬಟ್ ಜೈಲಲ್ಲಿ ಅಲ್ಲೆಲ್ಲ ಸಿಗ್ತಾ ಇದೆ, ಅವನಿಗೆ ಏನೂ ಪರಿವರ್ತನೆ ಆಗಲ್ಲ ಅಂದರೆ ಅವನು ಒಳಗಡೆ ಇದ್ದು ಅವನು ಹೊರಗಡೆ ಬಂದು ಇನ್ನೂ ಕೃತ್ಯಗಳನ್ನ ಜಾಸ್ತಿ ಮಾಡ್ತಾರೆ. ಟಿವಿ9 ಜೊತೆ ಮಾತನಾಡಿರುವ ಪರಪ್ಪನಾಗ್ರಹಾರದಿಂದ ಬಿಡುಗಡೆಗೊಂಡಿರುವ ವ್ಯಕ್ತಿ, ಜೈಲಿನೊಳಗಡೆ ಸಜಾ ಕೈದಿಗಳಿಂದ ಬಡ್ಡಿ ವ್ಯವಹಾರವು ನಡೆಯುತ್ತೆ ಎನ್ನುವ ಸ್ಫೋಟಕ ಮಾಹಿತಿ ತಿಳಿಸಿದ್ದಾರೆ. ನಾವು ವಸ್ತುಗಳನ್ನ ಖರೀದಿಸಲು ಸಿಂಡಿಕೇಟ್ನ ಸೀನಿಯರ್ ಕೈದಿಗಳಿಗೆ ಹಣ ಕೊಡಬೇಕು. ಹಣ ಕೊಡುವುದು ಲೇಟ್ ಆದ್ರೆ 15%, 18% ಬಡ್ಡಿ ಹಾಕ್ತಾರೆ ಅಂತ ಹೇಳಿದ್ದಾರೆ. ವಿಷಯಗಳು ಗೊತ್ತಿದೆ, ಬಟ್ ಆದ್ರೆ ಎಲ್ಲರೂ ಕರಪ್ಟ್ ಅಂತ ನಾನು ಹೇಳಲ್ಲ. ಜೈಲಿನ ಒಳಗಡೆ ಅಧಿಕಾರಿಗಳು ಕೆಲವರು ಒಳ್ಳೆಯವರಿದ್ದಾರೆ, ಕೆಲವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಎರಡನೇದಾಗಿ ಏನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗಿಂತ ಅಧಿಕಾರಿಗಳಿಗಿಂತ ಅಲ್ಲಿ ಏನು ಸಜಾ ಆಗಿದ್ದಾರಲ್ಲ ಅವರ ವರ್ತನೆ ಜಾಸ್ತಿ ಇದೆ. ಅವರಲ್ಲಿ ದಂಧೆ ಯಾವ ರೀತಿ 18%, 20% ಬಡ್ಡಿ ಕೊಡ್ತಾರೆ ದುಡ್ಡು. ಅಣ್ಣ ಈ ತಿಂಗಳು ನಮ್ಮ ಮನೇಲಿ ದುಡ್ಡು ಕಳಿಸಿಲ್ಲ ಅಣ್ಣ, ಬರೋ ತಿಂಗಳು ಕೊಡ್ತೀನಿ 20% ಬಡ್ಡಿ.